ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸೈಕೋಪ್ಯಾಕ್ಟಪ್. ಸ್ನೇಹಿತರೆ, ನಿಮ್ಗೆ ಯಾವತ್ತಾದ್ರೂ ಅನಿಸಿದ್ಯಾ ನಮ್ಮ ಮನೆಯಲ್ಲೂ ಕೂಡ ಇದೇ ರೀತಿಯ ವಾತಾವರಣ ಇತ್ತು, ನಮ್ಮ ಅಮ್ಮ ಕೂಡ ನನ್ನ ಜೊತೆಗೆ ಇದೇ ರೀತಿ ನಡ್ಕೊಳ್ತಾ ಇದ್ರು, ನಮ್ಮ ಅಪ್ಪನೂ ಓ ಮೈ ಗಾಡ್ ನಾನು ಇದೇ ರೀತಿ ನಡೆಸ್ಕೊಳ್ತಾ ಇದ್ರು. ಅಂದ್ರೆ ತುಂಬಾ ಪ್ರೀತಿನೂ ತೋರಿಸ್ತಾ ಇರ್ಲಿಲ್ಲ, ತುಂಬಾನು ನಮ್ಮನ್ನು ಬೈತಾನೂ ಇರಲಿಲ್ಲ, ಒಂಥರ ಅವಾಯ್ಡೆಂಟ್ ಆಗಿ ನೋಡ್ತಾ ಇದ್ರು ಅಥವಾ ಆಂಗ್ಸಿಯಸ್ ಆಗಿ ನೋಡ್ತಾ ಇದ್ರು. ಬಟ್ ನಾನು ಬೇಕು ಬೇಕು ಅಂತ ಹುಡುಕಿ ಕೂಡ ಒಂದು ಸಂಗಾತಿನ ಆಯ್ಕೆ ಮಾಡ್ಕೊಟ್ರೆ ಆ ಸಂಗಾತಿಯಲ್ಲಿ ಕೂಡ ಇದೇ ರೀತಿಯಾದಂಥ ಸೇಮ್ ಸಿಂಪ್ಟಮ್ಸ್ಗಳು ಕಾಣಿಸುತ್ತಲ್ಲ. ಯಾಕೆ ನಾವು ಬೇಕು ಅಂತ ಯಾಕೆ ನಮ್ಮ ಮನೆಯಲ್ಲಿರುವ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ತೀವಿ? ಇದಕ್ಕೆ ಏನಂತಾರೆ ಅಂತಂದರೆ, ಸೈಕಾಲಜಿಕಲ್ ಸೆಕ್ಟ್ರಲ್ಲಿ ಅಥವಾ ಸೈಕಾಲಜಿಯಲ್ಲಿ ಇದನ್ನು ರಿಪಿಟೇಷನಲ್ ಕಂಪಲ್ಷನ್ ಅಂತ ಕರೀತಾರೆ. ಅಂದರೆ ರೆಪಿಟೇಷನ್ ಕಂಪಲ್ಷನ್, ನಾಟ್ ರಿಪಿಟೇಷನ್ ಕಂಪಲ್ಷನ್ ಅಂತ. ಇದು ಯಾಕಾಗುತ್ತೆ ಅಂತಂದರೆ, ಬಿಹೈಂಡ್ ಅವರ್ ಫ್ಯಾಮಿಲಿ ಅಥವಾ ನಮ್ಮ ಫ್ಯಾಮಿಲಿ ಒಳಗೆ ನಡೆದಿರ್ತಕ್ಕಂಥ ಕೆಲವು ವಿಚಾರಗಳಿರ್ಬೋದು, ಅಥವಾ ನಾವು ನಡ್ಕೊಂಡು ಬಂದಂಥ ಈ ಅಟ್ಯಾಚ್ಮೆಂಟ್ ಸ್ಟೈಲ್ಸ್ಗಳಿರ್ಬೋದು, ಇದು ಭದ್ರ ಬುನಾದಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಅದ್ರ ಬಗ್ಗೆ ನಾವು ಹೋಗ್ತಾ ಮಾತಾಡೋಣಂತೆ. ಇವತ್ತಿನ ವಿಡಿಯೋದಲ್ಲಿ ಈ ರೆಪಿಟೇಷನ್ ಕಂಪಲ್ಷನ್ ಬಗ್ಗೆನೇ ಮಾತನಾಡೋಣ. ಯಾರೆಲ್ಲ ಹೊಸಬ್ರು ಈ ಚಾನಲ್ನ ನೋಡ್ತಾ ಇದ್ದೀರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕಾನ್ ಒತ್ತೋದ್ರ ಮೂಲಕ ಹೊಸ ವಿಡಿಯೋಗಳಿಗೆ ಅವಕಾಶ ಕೊಡಿ ಅಂತ, ಆಹ್ವಾನ ಕೊಡಿ ಅಂತ ಹೇಳ್ತಾ ಮತ್ತೆ ಇನ್ಯಾಕೆ ಥರ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ನಮಗೆ ಫೆಮಿಲಿಯರ್ ಫೀಲ್ ಈಸ್ ಸೇಫ್ ಅಂತ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬಳು ರಾಧಾ ಅಂತ ಹುಡುಗಿ ಮನೇಲಿ ಅಪ್ಪ ತುಂಬ ಆ್ಯಂಕ್ಸಸ್ ಆಗಿ ಅವಳನ್ನ ಟ್ರೀಟ್ ಮಾಡ್ತಾ ಇರ್ತಾನೆ, ಅಮ್ಮ ಅವಾಯ್ಡೆಂಟ್ ಆಗಿ ಟ್ರೀಟ್ ಮಾಡ್ತಾ ಇರ್ತಾರೆ. ಅವರಮ್ಮ ಡಾಕ್ಟ್ರು, ಯಾವಾಗಲೂ ರೋಗಿಗಳ ಮಧ್ಯದಲ್ಲಿ ಅಥವಾ ಯಾವಾಗಲೂ ಮೆಡಿಕಲ್ ಅಂದರೆ ಆ ಒಂದು ಹಾಸ್ಪಿಟ್ಲಲ್ಲೇ ಇರ್ತಿದ್ರು. ಈ ರಾಧಾ ಅನ್ನುವಂಥ ಹುಡುಗಿ 100 out of 100% ತೊಗೊಂಡ್ರು ಕೂಡ ಸೆಕೆಂಡ್ PUC ಅಥವಾ ಸ್ಟಡಿ ಎಜುಕೇಷನಲ್ಲಿ ಫೋನ್ ಮಾಡಿ, ಅಮ್ಮ ನನಗೆ 100% ಬಂತು, ಓಕೆ ಗುಡ್, ನನಗೆ ಈ ಕೆಲಸ ಇದೆ, ನಾನು ಆಮೇಲೆ ಮಾಡ್ತೀನಿ. ಹಾಗೆ ಅಪ್ಪ ಕೂಡ ಪ್ರೀತಿ ತೋರಿಸಲ್ಲ ತುಂಬ. ಒಂದು ಟೈಮಲ್ಲಿ ಅಪ್ಪ ಅಂದರೆ ಇವನೇ ಜಗತ್ತಿನಲ್ಲಿ ಅಂತ ಅಪ್ಪ ಇಲ್ಲ ಅಂತಾನೆ ಅನ್ನೋ ರೀತಿ ಫೀಲ್ ಮಾಡಿಸ್ತಾನೆ. ಬಟ್ ಕೆಲವೊಂದು ಟೈಮಲ್ಲಿ ತುಂಬ ಬೈದು ಬಿಡೋದು, ತುಂಬ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡುವಂಥದ್ದು. ಆಗ ಈ ರಾಧಾನ್ ಮೈಂಡ್ ಸೆಟಲ್ಲಿ ಒಂದು ಕೂತಿರುತ್ತೆ. ಅಪ್ಪನ ವಿಚಾರದಲ್ಲಿ ಅನ್ಪ್ರಿಡಿಕ್ಟೇಬಲ್ ಫೀಲ್ಸ್ ಅಂತಂದ್ರೆ, ಯಾವಾಗ ಅಪ್ಪ ಯಾವ ರೀತಿ ಇರ್ತಾನೆ, ಬಿರುಗಳಿರ್ತಾನೋ ತಂಗಳಿರ್ತಾನೋ ಗೊತ್ತಿರಲ್ಲ. ಬಟ್ ಅಮ್ಮನಂತೂ ಬಿಡಿ ಅವಾಯ್ಡೆಂಟ್, ಅದು ಅವಾಯ್ಡ್ ಮಾಡ್ತಾ ಇರ್ತಾರೆ. ಅವಾಗ ಆ ರಾಧಳಿಗೆ 2 ಆಪ್ಷನ್ಸ್ಗಳು ಮುಖ್ಯವಾಗಿ ಬೇಕಿರುತ್ತೆ. ಒಂದು ಪ್ರೀತಿ, ಇನ್ನೊಂದು ಅಂದ್ರೆ ಸ್ಟೇಬಲ್ ವರ್ಷನ್ ಆಫ್ ಫಾದರ್. ಅಂದ್ರೆ ಎರಡೂ ಕೂಡ ಸಮನಾಗಿರ್ಬೇಕು. ಒಂಥರ ಈಗ ಬೈಯೋದಾದ್ರೆ ಸದಾಕಾಲ ಬೈತಾನೆ ಇರಬೇಕು, ಹೊಗಳೋದಾದ್ರೆ ಅಥವಾ ಪ್ರೀತಿಯಿಂದ ನೋಡ್ಕೊಳ್ಳೋದಾದ್ರೆ ಸದಾಕಾಲ ಪ್ರೀತಿಯಿಂದನೇ ನೋಡ್ಕೊಳ್ಬೇಕು. ಆ ಥರವಾದಂಥ ಆಯ್ಕೆಗಳನ್ನು ರಾಧಾ ಇಟ್ಕೊಂಡಿರ್ತಾಳೆ. ಬಟ್ ಇದೇನಾಗುತ್ತೆ ಗೊತ್ತಾ, ರಾಧಾನ ಮೈಂಡ್ ಸೆಟ್ಟಲ್ಲಿ ಅತಿಯಾಗಿ ಪ್ರೀತಿ ತೋರಿಸುವವರ ಬಗ್ಗೆ ಅಥವಾ ಅತಿಯಾಗಿ ಸ್ಟೇಬಲ್ ಪರ್ಸನ್ಗಳ ಬಗ್ಗೆ ಒಂದು ಅವಾಯ್ಡೆನ್ಸ್ ಸಿಗ್ನಲ್ ಶುರು ಆಗುತ್ತೆ. ಯಾಕಂದರೆ ಅವಳಿಗೆ ಏನಾಗುತ್ತೆ, ಫೆಮಿಲಿಯರ್ ಫೀಲ್ ಈಸ್ ಸೇಫ್ ಅಂತ ಅನಿಸ್ತಾ ಇರುತ್ತೆ. ನನಗೆ ಏನು ಇಷ್ಟು ದಿನ ಗೊತ್ತಿತ್ತು ಅದು ನನಗೆ ಸೇಫ್, ಅದು ನನ್ನ ಸೇಫ್ ಝೋನು. ಯಾಕೆಂದರೆ ಫ್ಯಾಮಿಲಿಯಲ್ಲಿ ಫಾದರ್ಸ್ ಆ್ಯಂಡ್ ಮದರ್ಸ್ ನಮಗೆ ಒಂದು ಬೌಂಡ್ರಿನ ಹಾಕ್ಕೊಡ್ತಾರೆ, ಯಾವ ರೀತಿ ಅಟ್ಯಾಚ್ಮೆಂಟ್ ಸ್ಟೈಲ್ ಇರುತ್ತೋ. ಈ ಫಾರ್ ಎಕ್ಸಾಂಪಲ್ ಆವಾಯ್ಡೆಂಟ್ ಮತ್ತು ಆಂಕ್ಸಿಯಸ್ ಅಟ್ಯಾಚ್ಮೆಂಟ್ ಬಗ್ಗೆ ಹೇಳಿದೆ. ಈ ಒಂದು ಅಟ್ಯಾಚ್ಮೆಂಟಲ್ಲಿ ಆ ರಾಧಳಿಗೆ ಅವಳಿಗೆ ಗೊತ್ತಿಲ್ಲದಂಗೆ ಸುತ್ತಲೂ ಒಂದು ಬೌಂಡ್ರಿ ಹಾಕಿರ್ತಾರೆ. ಆ ಬೌಂಡ್ರಿ ಒಳಗೆ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಈಗ ಬೇರೆ ಒಂದು ಸ್ಟೈಲ್ ಇರುವಂಥ ಅಟ್ಯಾಚ್ಮೆಂಟ್ ಸ್ಟೈಲ್ ಇರುವಂಥ ಹುಡುಗ ಒಳಗಡೆ ಬಂತು ಅಂತಂದರೆ ಅವಳಿಗೆ ಅದು ಇರಿಟೇಷನ್ ಆಗೋಕ್ಕೆ ಶುರು ಆಗುತ್ತೆ. ಅಂದರೆ ಈ ಸೀರಿಯಸ್ ಅಟ್ಯಾಚ್ಮೆಂಟ್ ಇರ್ಬೋದು ಅಥವಾ ತುಂಬ ಪ್ರೀತಿ ಕೊಡುವಂಥವ್ರು ಇರ್ಬೋದು, ಅವಳಿಗೆ ಏನು ಅನ್ಸಕ್ಕೆ ಶುರು ಆಗುತ್ತೆ, ಅವಳಿಗೆ ಗೊತ್ತಿರುವಂಥ ಪೇನ್ಫುಲ್ ಸಿನಾರಿಯೋ ಇತ್ತಲ್ಲ ಇಷ್ಟು ದಿನ ಮನೆಯಲ್ಲಿ, ಅದು ಅವಳಿಗೆ ಸೇಫೆಸ್ಟ್ ಝೋನು. ಅತಿಯಾಗಿ ಪ್ರೀತಿ ಕೊಡೋರು ಕಂಡ್ರೆ ತೊತ್ತು ಇಲ್ಲಪ್ಪ, ಇದರಲ್ಲಿ ಶಾರ್ಕ್ ಅದು ಅಂದರೆ ಸ್ಪಾರ್ಕ್ ಇಲ್ಲ, ಒಂದು ಗ್ಲಿಡ್ಸ್ ಇಲ್ಲ, ನನಗೂ ಒಂದು ಮಧ್ಯದಲ್ಲಿ ಯಾವುದೂ ಕಾಂಪ್ಲಿಕ್ಷನ್ ಇಲ್ಲ, ಏನಿದ್ರೆ ಬರೀ ಪ್ರೀತಿ ಕೊಡ್ತಾನೆ, ಏನಿದ್ರ ಅರ್ಥ ಅನ್ನುವಂಥದ್ದು ಅವಳಿಗೆ ಅದನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಅವಳು ಅವನನ್ನು ಅವಾಯ್ಡ್ ಮಾಡ್ತಾಳೆ. ಬಿಕಾಸ್ ಅವಳಿಗೆ ಬೇಕಾಗಿರೋದು, ಅವಳಿಗೆ ಫೆಮಿಲಿಯರ್ ಆಗಿರುವಂಥ ಫೀಲ್ ಬೇಕು. ಅಪ್ಪನ ಥರ ಇರಬೇಕು, ಇಲ್ಲ ಅಮ್ಮನ ಥರ ಇರಬೇಕು, ಅಮ್ಮನ ಥರ ಅವಾಯ್ಡೆಂಟ್ ಆಗಿರಬೇಕು, ಇಲ್ಲ ಅಪ್ಪನ ಥರ ಆಂಕ್ಸಿಯಸ್ ಆಗಿರಬೇಕು. ಈ ಥರದಂಥ ಮೈಂಡ್ ಸೆಟ್ ಅವಳ ತಲೆಯಲ್ಲಿ ಕೂತ್ಕೊಂಡಿರುತ್ತೆ. ಬಟ್ ಇದು ಏನಾಗುತ್ತೆ, ಮುಂದುವರಿದ ಭಾಗದಲ್ಲಿ ಅನ್ಫಿನಿಶ್ಡ್ ಎಮೋಷ್ನಲ್ ಬಿಸ್ನೆಸ್ಗೆ ತಿರುಗುತ್ತೆ. ಅಂದರೆ ನಮ್ಮ ಅಮ್ಮನ ಮೈಂಡಲ್ಲೂ ಕೂಡ ಪ್ರೀತಿನ ಹುಟ್ಟಿಸಬಲ್ಲೆ ನಾನು, ಅಪ್ಪನ್ನು ಕೂಡ ಸ್ಟೇಬಲ್ ಮಾಡಬಲ್ಲೆ ಅಂತಂತ. ಅಂದರೆ ಈಗ ಅಪ್ಪ ತುಂಬ ಬೈಯೋನು ಅಥವಾ ತುಂಬ ಯಾವಾಗ ಯಾವ ಥರ ಬಿರುಗಾಳಿ ತಂಗಾಳಿ ಅನ್ನೋದು ಕೂಡ ಅನ್ಪ್ರಿಡಿಕ್ಟಬಲ್ ಆಗಿರುತ್ತೆ. ಅಮ್ಮಂದು ಆವಾಗಲೇ ಹೇಳಿದೆ ನಾನು. ಇವಾಗ ಇವಳ ತಲೆಯಲ್ಲಿ ಏನು, ಅನ್ಫಿನಿಶ್ಡ್ ಎಮೋಷ್ನಲ್ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತಾಳೆ ಅವಳು. ಅವಳಲ್ಲೂ ಕೂಡ ಪ್ರೀತಿನ ಕಾಣಬೇಕು, ಇವನಲ್ಲಿ ಸ್ಟೇಬಿಲಿಟಿನ ಕಾಣಬೇಕು. ಹಾಗೆ ನನ್ನ ಸಂಗಾತಿನೂ ಆ್ಯಸ್ ಇಟ್ ಈಸ್ ನಾನು ಅಮ್ಮನ ಥರ ಇರಬೇಕು, ನನ್ನ ಅಪ್ಪನ ಥರ ಇರಬೇಕು. ಅವನ ಮನಸ್ಸಲ್ಲಿ ನಾನು ಪ್ರೀತಿಯ ಬಾಂಧವ್ಯವನ್ನು ಹುಟ್ಟಾಕಬೇಕು ಅಥವಾ ನಾನೇನೋ ಸಾಧಿಸಬೇಕು ಅನ್ನೋವಂಥದ್ದು ಅವಳ ಮೈಂಡಲ್ಲಿ ಇರುತ್ತೆ. ಅಂದರೆ ಈ ಈಗೇನು ಅವಳಿಗೆ ಇದು ಫೆಮಿಲಿಯರ್ ಫೀಲ್ ಈಸ್ ಸೇಫ್ ಅನ್ನುವಂಥದ್ದು ಫಸ್ಟ್ ಸ್ಟೆಪ್ ಆಯಿತು.
ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಒಂದು ಆಂಕ್ಸಿಯಸ್ ಅಟ್ಯಾಚ್ಮೆಂಟ್ ಇರುವಂಥ ಹುಡುಗ, ಇವಳಿಗೆ ಬೋತ್ ಆರ್ ಕಾಮನ್. ಅಂದರೆ ಎರಡೂರ ಬಗ್ಗೆ ಗೊತ್ತು ಇವಳಿಗೆ, ಅಮ್ಮ ಹೆಂಗಿದ್ರು ಅಪ್ಪ ಇದು ಒಂಥರ. ಇವನಿಗೆ ಪ್ರೀತಿ ಕೊಡೋದು ಗೊತ್ತು, ಮತ್ತೆ ಅವಳನ್ನು ಅವಾಯ್ಡ್ ಮಾಡೋದು ಕೂಡ ಗೊತ್ತು. ಇವನ ಹತ್ರ ಬಂದರೆ ಇವಳು ಓಡ್ತಾ ಇರ್ತಾಳೆ, ಯಾಕಂದರೆ ಅವಳಿಗೆ ಅನ್ಫೀಲ್ಡ್ ಅಂದರೆ ಅವಳಿಗೆ ಅನ್ಫೆಮಿಲಿಯರ್ ಫೀಲ್ಸ್ ಅನ್ನುವಂಥದ್ದು ಬರೋದೇ ಇಲ್ಲ. ಬಂದರೂ ಕೂಡ ಅದು ಭಯ ಆಗ್ತದೆ, ಯಾಕಂದರೆ ಅವಳು ಕಂಫರ್ಟ್ ಝೋನಿಂದ ಆಚೆಗಿರುತ್ತೆ. ಅದನ್ನೇ ನಾವು ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ರಾಧನಿಗೆ ಯಾರೋ ಒಬ್ಬ ಶ್ಯಾಮನೋ ಅಥವಾ ಪ್ರಮೋದನೋ ಪ್ರೀತಿ ಮಾಡ್ತಾನೆ ಅಂತಂತಂದರೆ ಅವಳ ಮೈಂಡಲ್ಲಿರುವಂಥ ಒಂದಿಷ್ಟು ಇದೇನು ಅಟ್ಯಾಚ್ಮೆಂಟ್ ಥಿಯರಿಗಳಿರುತ್ತಲ್ಲ, ಇವಳ ಕಂಫರ್ಟ್ ಝೋನ್ಗಳಿರುತ್ತೆ, ಒಂದಿಷ್ಟು ಬೌಂಡ್ರಿಗಳಿರುತ್ತಲ್ಲ, ಆ ಬೌಂಡ್ರಿಗಳನ್ನು ಆಚೆ ಬರೆಸಬೇಕು, ಅವಳನ್ನು ಆಚೆ ಬರೆಸಬೇಕು ಅನ್ನುವಷ್ಟು ಪ್ರೀತಿನ ಕೊಡೋಕೆ ಟ್ರೈ ಮಾಡ್ತಾರೆ. ಬಟ್ ಅವಳಿಗೆ ಅದು ಬೋರಿಂಗ್ ಆಗಕ್ಕೆ ಶುರು ಆಗುತ್ತೆ. ಏನಿದು ನಮ್ಮ ಮನೇಲಿರುವಂಥ ಸಿಚುವೇಶನ್ಗೂ ಇವನು ಕೊಡುವಂಥ ಪ್ರೀತಿಗೂ ಒಂದಕ್ಕೊಂದು ಮ್ಯಾಚೇ ಇಲ್ಲ, ಇದೆಲ್ಲ ನನಗೆ ಸೆಟ್ ಆಗಲ್ಲ. ಯಾಕಂದರೆ ಇವನು ಇಷ್ಟೊಂದು ಪ್ರೀತಿ ಕೊಟ್ಟು ನಾಳೆ ಒಂದಿನ ನನಗೆ ಮೋಸ ಮಾಡ್ಬೋದೇನೋ, ಅಥವಾ ಇವನು ನನ್ನಿಂದ ದೂರ ಆಗ್ತಾನೇನೋ ಅನ್ನುವಂಥ ಒಳಗಡೆ ಇನ್ಸೆಕ್ಯೂರ್ ಫೀಲ್ ಕೂಡ ಕಾಡ್ತಾ ಇರುತ್ತೆ. ಹಾಗಾಗಿನೇ ಅವ್ರು ತುಂಬ ಜನರನ್ನು ನೋಡ್ತಾರೆ, ಯಾವ ಥರ ಇರಬೇಕಂದ್ರೆ ಅಪ್ಪನ ಥರ ಇರಬೇಕು. ಯಾಕೆ ಯಾವಾಗಲೂ ಆ ಪೇರೆಂಟ್ಸು ಅಥವಾ ಫ್ಯಾಮಿಲಿಯಲ್ಲಿ ಯಾವುದೋ ಒಂದು ಅಹಿತಕರ ಘಟನೆ ನಡೆದಿತ್ತು, ಅಥವಾ ಅವ್ರ ಮನೇಲಿ ಯಾವುದೋ ರೀತಿಯಾದಂಥ ಒಂದು ಅಟ್ಯಾಚ್ಮೆಂಟ್ ಥಿಯರಿ, ಈಗ ಆಂಕ್ಸಿಯಸ್ ಇರ್ಬೋದು ಅಥವಾ ಅವಾಯ್ಡೆಂಟ್ ಇರ್ಬೋದು, ಅಥವಾ ಇನ್ನೂ 2 ಬರುತ್ತವೆ. ಅದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೋಡಿ. ಆ ಒಂದು ರೀತಿಯಾದಂಥ ಆ ಒಂದು ಅಟ್ಯಾಚ್ಮೆಂಟ್ ಕ್ಲಾಸಲ್ಲಿ ಬೆಳೆದಿರುವಂಥ ಹುಡುಗಿಗೆ ಅವಳ ಮೈಂಡ್ಸೆಟ್ ಕೂಡ ಅದೇ ರೀತಿ ಇರುತ್ತೆ. ಯಾವಾಗ ಕಲ್ಲನ್ನು ಕೆತ್ತಿ ಮೂರ್ತಿ ಮಾಡ್ತೀನಿ ಅನ್ನುವಂಥ ಮೈಂಡ್ಸೆಟ್ಟಲ್ಲಿ ಆಕೆ ಇರ್ತಾಳೆ. ಅಂದರೆ ಅದನ್ನೇ ಏನಂತ ಕರೀತಾರೆ ನಮ್ಮ ಸೈಕಾಲಜಿಕಲ್ ಟರ್ಮಲ್ಲಿ, ಅನ್ಫಿನಿಶ್ಡ್ ಎಮೋಷನಲ್ ಬಿಸ್ನೆಸ್ ಅಂತ. ಅವಳು ಏನು ಬಾಲ್ಯದಲ್ಲಿ ಕಳ್ಕೊಂಡಿದ್ಲೋ ಅದನ್ನು ಮುಂದುವರಿದ ಭಾಗದಲ್ಲಿ ಅವಳಿಗೆ ಯಾರಾದರೂ ಪಾರ್ಟ್ನರ್ ಸಿಕ್ತಲ್ಲ, ಆ ಪಾರ್ಟ್ನರಲ್ಲಿ ಅದನ್ನು ಚೇಂಜಸ್ ಮಾಡೋದಕ್ಕೆ ಹಾತೊರಿತಾ ಇರ್ತಾಳೆ. ಬಟ್ ಇವಳ ಮೈಂಡ್ಸೆಟ್ ಏನು ಹೇಳುತ್ತೆ, ನಾನು ಅವನನ್ನು ಚೇಂಜ್ ಮಾಡ್ತೀನಿ ಅಂತಲೇ ಅಂದ್ಕೊಂಡಿರ್ತಾಳೆ. ಬಟ್ ಅದು ಅಂದರೆ ರಿಯಾಲಿಟಿಲಿ ಆಗಲ್ಲ. ಯಾಕಂದರೆ ಇಬ್ಬರು ಬೋತ್ ಆರ್ ಅಪೋಸಿಟ್ ಅಟ್ಯಾಚ್ಮೆಂಟ್ನವರು. ಇವಳಿಗೆ 2 ಬಗ್ಗೆ ನಾಲೆಜ್ ಇದೆ, ಅವನಿಗೆ ಅತಿಯಾಗಿ ಪ್ರೀತಿ ಕೊಡೋದ್ರ ಬಗ್ಗೆ ಇದೆ. ಬಟ್ ಇವಳು ಅವನಿಂದ ದೂರ ಹೋಗ್ತಾಳೆ, ಇವನು ಕೂಡ ಅವಳ ನಡವಳಿಕೆಯ ಮೇಲೆ ಅತಿಯಾಗಿ ಅದನ್ನು ಅವಳ ನಡವಳಿಕೆ ಆಗೋದು ಅಥವಾ ಅವಳ ಒಂದು ಬಿಹೇವಿಯರನ್ನು ಇವನು ಸರಿಯಾಗಿ ಅರ್ಥ ಮಾಡ್ಕೊಂಡು ಇವನು ಕೂಡ ದೂರ ಹೋಗ್ತಾನೆ. ಎಷ್ಟು ಅವಳು ಬೇರೆಯವ್ರನ್ನ ನಾನು ತಿಂತೀನಿ, ಅವನನ್ನು ನಾನು ಸರಿಯಾಗಿ ಇದನ್ನು ಮಾಡ್ತೀನಿ ಅನ್ನುವಂಥದ್ದು ಏನಾದರೂ ಇದ್ರೂ ಕೂಡ ಇಬ್ಬರು ಕೂಡ ಡಿವೈಡ್ ಆಗಿ ಹೋಗ್ತಾರೆ. ಯಾಕಂದರೆ ಮೈಂಡ್ಸೆಟ್ಟಲ್ಲಿ ಕುಳಿತಿರೋದು ಕೂಡ ಅದೇ ಹೇಳುವಂಥದ್ದು. ಇನ್ನು ಮುಂದುವರೆದ ಭಾಗದಲ್ಲಿ ಇದಕ್ಕೆಲ್ಲ ಬೇಸ್ ಆಗಿರುವಂಥದ್ದು ಕೂಡ ಫ್ಯಾಮಿಲಿ. ಈಗ ನಾನು ಏನು ಹೇಳಿದೆ, ಈ ಅಟ್ಯಾಚ್ಮೆಂಟ್ ಸ್ಟೈಲ್ಗಳು, ಈ ಸ್ಟೈಲ್ಗಳಲ್ಲೇ ಬೇಸ್ ಆಗಿರುತ್ತೆ. ಆದರೆ ತುಂಬ ಜನರಿಗೆ ಗೊತ್ತಿರಲ್ಲ. ಏನು ಗೊತ್ತಾ, ಈಗ ಆಂಕ್ಸಿಯಸ್ ಅಟ್ಯಾಚ್ಮೆಂಟು ಅಥವಾ ಅವಾಯ್ಡೆಂಟ್ ಅಟ್ಯಾಚ್ಮೆಂಟಲ್ಲಿ ಬೆಳೆದಿರೋಂಥ ಮಕ್ಕಳಿಗೆ ಎರವಲು ಪಡ್ಕೊಳ್ಳೋಕ್ಕೆ ಹೋಗ್ತಾರೆ. ಅಂದರೆ ಈಗ ಅವರಮ್ಮ ಬೈತಿರ್ತಾರೆ, ಅವ್ರ ಅಪ್ಪ ಹೊಡಿತಿರ್ತಾನೆ, ಅಥವಾ ಅವ್ರ ಅಪ್ಪನಿಗೆ ಈ ಮಗಳಂದರೆ ತುಂಬ ಸ್ಟ್ರಿಕ್ಟಾಗಿ ಬೆಳೆಸ್ಬೇಕು, ಇವಳು ಅಥವಾ ಈ ನಮ್ಮ ಹುಡುಗ ಸಮಾಜದಲ್ಲಿ ಹೋಗಿ ಕೆಟ್ಟುಬಿಡ್ತಾನೆ ಅನ್ನುವಂಥ ಮನಸ್ಥಿತಿಗಳಿರುತ್ತೆ. ಹಾಗಾಗಿ ಪಂಜರದ ಗಿಳಿಯಂತೆ ಮನೆಯಲ್ಲಿ ಹಾಕಿ ತುಂಬ ಸ್ಟ್ರಿಕ್ಟಾಗಿ ಬೆಳೆಸ್ತಿರ್ತಾರೆ. ಅದು ಏನಾಗ್ಬಿಡುತ್ತೆ, ಉಸಿರುಗಟ್ಟಿಸೋ ವಾತಾವರಣ ಆಗ್ಬಿಡುತ್ತೆ. ಅವಾಗ ಇವ್ರ ಮನಸ್ಸಲ್ಲಿ ತುಂಬ ಆಸೆಗಳಿರುತ್ತೆ. ಇಲ್ಲ, ನನ್ನ ಮನೆಯಿಂದ ಆಚೆ ಹೋಗಬೇಕು, ನನಗೂ ಒಂದು ಸಮಾಜ ಇದೆ, ನನ್ನ ಫ್ರೆಂಡ್ ಸರ್ಕಲ್ ಇದ್ದಾರೆ, ಅದನ್ನೆಲ್ಲ ಮಾಡಬೇಕು ಅನ್ನುವಂಥದ್ದು ಇವ್ರ ತಲೆಯಲ್ಲಿ ಕೂಡ ಇರುತ್ತೆ. ಬಟ್ ಇದು ಏನಾಗುತ್ತೆ, ಆ ಒಂದು ಪಾಸ್ಟ್ ಲೈಫ್ನ ನೋಡಿರುವಂಥ ಹುಡುಗಿ, ಅಂದರೆ ಅವಳಿಗದು ಕಂಫರ್ಟ್ ಝೋನು. ಯಾಕಂದರೆ ಅವ್ರ ಅಪ್ಪ ಇದ್ದಾನೆ, ಅವ್ರ ಅಮ್ಮ ಇದ್ದಾರೆ, ಅಮ್ಮ ನನ್ನ ಸೆಕ್ಯೂರ್ ಅಥವಾ ಇನ್ಸೆಕ್ಯೂರ್ ಅಥವಾ ನನ್ನನ್ನು ಸೆಕ್ಯೂರ್ ಮಾಡ್ತಾಳೆ ಅಥವಾ ನನ್ನ ಒಳಿತಿಗಾಗಿ ಶ್ರಮಿಸ್ತಾಳೆ ಅನ್ನುವಂಥದ್ದು ಮೈಂಡ್ಸೆಟ್ಟು ಈ ಹುಡುಗಿ ಮನಸ್ಸಲ್ಲಿ ಇರುತ್ತೆ. ಆದರೆ ಇವಳು ಯಾವಾಗ ಪಂಜರದ ಗಿಣಿಯಿಂದ ಹೊರಗೆ ಬಿಡ್ತಾರೋ ಆವಾಗ ಆಗಿನ ಕೆಲ ಮೂಮೆಂಟ್ಗಳಿಗೆ ಅವಳಿಗೆ ಹೆಂಗೋ ಇರುವಂಥ ಹುಡುಗರು ಇಷ್ಟ ಆಗಕ್ಕೆ ಶುರು ಆಗ್ತಾರೆ. ಈಗ ತುಂಬ ಫ್ರೀಡಮ್ಮು, ತುಂಬ ಜಾಲಿಯಾಗಿರಬೇಕು, ಯಾರು ಏನು ಅನ್ನಲ್ಲ, ಅವ್ರ ಮನೆಯಲ್ಲಿ ಯಾವ ಒಂದು ಸುಖವನ್ನು ಕಾಣದೇ ಇದ್ದಂಥ ಹುಡುಗಿ ಹೊರಗಡೆ ಬಂದಾಗ ಆ ಹುಡುಗನಲ್ಲಿ ಅದನ್ನು ಕಾಣಕ್ಕೆ ಶುರು ಮಾಡ್ತಾರೆ, ಅಥವಾ ಬೇಕಾಬಿಟ್ಟಿಯಾಗಿ ಮಾತನಾಡುವಂಥದ್ದು, ಬೇಕಾಬಿಟ್ಟಿಯಾಗಿ ಹೊರಗಡೆ ಹೋಗುವಂಥದ್ದು. ಬಟ್ ಇದು ಮುಂದುವರಿದ ಭಾಗದಲ್ಲಿ ತಿರ್ಕೊಳ್ಳುತ್ತೆ. ಯಾಕಂದರೆ ಆ ಮೆಂಟಲ್ ರೂಟ್ ಇರುತ್ತಲ್ಲ, ಆ ಮೆಮರಿ, ಅಂದರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಒಂದು ರೂಟ್ ಇರುತ್ತೆ. ಆ ರೂಟ್ಗೆ ಜಾಯಿಂಟ್ ಆದಾಗ ಏನಾಗುತ್ತೆ, ಅದು ಕೂಡ ಬೋರಿಂಗ್ ಅಂತ ಶುರು ಆಗುತ್ತೆ. ಯಾವುದನ್ನು ನಾನು ಇಷ್ಟು ದಿನ ಹೊರಗಿನಿಂದ ಎರವಲು ಪಡ್ಕೊಂಡು ಅದು ಅವಳಿಗೀಗ ಒಂಥರ ಹೆಂಗಂದರೆ, ಇಲ್ಲ ಇದು ಡೇಂಜರ್ ಝೋನು, ಇದು ನನ್ನ ಬೌಂಡ್ರಿ ಒಳಗಡೆ ಇಲ್ಲ, ಇದು ಹೊರಗಡೆ ಬರೋವು, ಇದು ಯಾಕೋ ನನಗೆ ಅತಿಯಾಗಿ ಆಗ್ತಾ ಇದೆ ಅದು ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಆವಾಗ ಈ ಆಂಕ್ಸಿಯಸ್ ಮೂವ್ಮೆಂಟ್ ಅನ್ನುವಂಥದ್ದು ಮತ್ತೆ ಪೇಸಪ್ ಮಾಡುತ್ತೆ. ಯಾವ ಹುಡುಗನಿಗೆ ಪ್ರೀತಿ ಮಾಡುತ್ತೆ ಆ ಹುಡುಗನಿಗೆ ಪೇಸಪ್ ಮಾಡುತ್ತೆ. ಇಬ್ಬರ ನಡುವೆ ಕಿತ್ತಾಟಗಳು ಶುರುವಾಗುತ್ತೆ. ಇಲ್ಲ, ನೀನು ನಾಟಕ ಮಾಡ್ತೀಯ, ನೀನು ತುಂಬ ಡ್ರಾಮಾ ಮಾಡ್ತೀಯ, ಎಮೋಷ್ನಲಿ ಕನೆಕ್ಟ್ ಆಗೋಕೆ ನೋಡ್ತೀಯ, ನೀನು ಎಮೋಷ್ನಲಿ ಪೂಲ್ ಮಾಡ್ತಾ ಇದ್ದೀಯ ನನ್ನನ್ನು, ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀನಿ ನಾನು ತುಂಬ ಪ್ರೀತಿಸೋ ಥರ ನಾಟಕ ಮಾಡ್ತಾ ಇದ್ದೀನಿ ನನ್ನನ್ನು ಅಂತ. ಅಂದರೆ ಈ ಎಲ್ಲ ಕಾಸನ್ಗಳು ಅಥವಾ ಈ ಒಂದು ಕಾಸ್ಗಳು ಹುಟ್ಟೋದು ಆ ಒಂದು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಸ್ಟೈಲ್ಗಳಲ್ಲಿ. ಹಾಗಾದರೆ ಇವುಗಳನ್ನೆಲ್ಲವನ್ನು ನಾವು ಇವತ್ತು ಏನು ನೋಡಿದ್ವಿ ಅಂತಂದರೆ, ಯಾಕೆ ನಮ್ಮ ಥರ ಇರೋರನ್ನೇ ನಾವು ಇಷ್ಟಪಡ್ತೀವಿ. ಫಾರ್ ಎಕ್ಸಾಂಪಲ್
ಎಲ್ಲದರಲ್ಲೂ ಬರುತ್ತೆ ಅದು. ನನ್ನ ಟೇಸ್ಟ್ ಸಚಿನ್ ಆದರೆ ಅವನಿಗೂ ಟೇಸ್ಟ್ ಸಚಿನೇ ಇರಬೇಕು. ನಾನು ಕನ್ನಡ ಸಿನಿಮಾಗಳನ್ನು ಜಾಸ್ತಿ ನೋಡ್ತೀನಿ ಅಂದ್ರೆ ಅವನಿಗೂ ಕನ್ನಡ ಸಿನಿಮಾಗಳೇ ಜಾಸ್ತಿ ಇರಬೇಕು. ಅಥವಾ ಈ ಫಾರ್ ಎಕ್ಸಾಂಪಲ್ ನಾನು ಪುನೀತ್ ಸರ್ ಫ್ಯಾನ್ ಅಂತಂದರೆ ಅವನು ಪುನೀತ್ ಸರ್ ಫ್ಯಾನೇ ಆಗಿರಬೇಕು. ಅಥವಾ ನನಗೆ ರಾಗಿ ರೊಟ್ಟಿ ಪಲ್ಯ ಇಷ್ಟ ಅಂದರೆ ಅವನಿಗೂ ಅದೇ ಥರ. ಅಂದರೆ ಈ ಒಂದು ಟೇಸ್ಟ್ಗಳು ಕೂಡ ಕಂಪೇರ್ ಮಾಡ್ತಾರೆ. ಟೇಸ್ಟ್ಗಳು ಕೂಡ ಎಲ್ಲವೂ ನನ್ನ ಥರನೇ ಇರಬೇಕು. ಮತ್ತು ಕೆಲವೊಂದು ಟೈಮಲ್ಲಿ ಆ್ಯಂಕ್ಸಿಯಸ್ ಅಂದರೆ ಯಾವಾಗಲೂ ಅದು ಕೋಪ ಏನು ನನ್ನ ಥರನೇ ಕೋಪ ಮಾಡ್ಕೊತಾನಲ್ಲ ಇವನು, ನನ್ನ ಸೋಲ್ಮೇಟ್ ಇವನು, ಫಿಕ್ಸ್ ನನ್ನ ಸೋಲ್ಮೇಟು. ಈ ಥರದಾದಂಥ ಕೆಲವೊಂದು ಕಂಪ್ಯಾರಿಸನ್ಗಳಿರ್ತವಲ್ಲ ಎಲ್ಲರ ಮಧ್ಯದಲ್ಲೂ ಇರುತ್ತಿದ್ದು. ಅಂದರೆ ಆ ಒಂದು ಬೌಂಡ್ರಿ ಒಳಗಡೆ ಅವನನ್ನು ಎಳ್ಕೊಳ್ಳುವಂಥ ಕೆಲಸ ಮಾಡ್ತಾ ಇರ್ತಾರೆ, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು. ಬಟ್ ಇಲ್ಲಿ ನಾನು ಯಾರ್ದೋ ಒಬ್ಬರು ವಿಚಾರವಾಗಿ ತೊಗೊಂಡು ಮಾತನಾಡ್ತಾ ಇಲ್ಲ. ಹುಡುಗಿ ಇರ್ಬೋದು ಅಥವಾ ಹುಡುಗ ಇರ್ಬೋದು, ಬೋತ್ ಆರ್ ಈಕ್ವಲ್. ಯಾಕಂದರೆ ನಮ್ಗೆ ಆರ್ಟಿಕಲ್ 14 ಹೇಳುವಂಥದ್ದು ಅಷ್ಟೇ, ಎವ್ರಿ ಜೆಂಡರ್ ಇಸ್ ಈಕ್ವಲ್ ಅಂತ ಹೇಳಿ. ಹಾಗಾಗಿ ಯಾರದೇ ವಿರುದ್ಧವಾಗಿ ಕೂಡ ಮಾತಾಡೋಕ್ಕಾಗಲ್ಲ ಇಲ್ಲಿ. ಹಾಗೆ ಹುಡುಗರ ಮನಸ್ಸಲ್ಲೂ ಇರುತ್ತೆ, ಹುಡುಗಿರ ಮನಸ್ಸಲ್ಲೂ ಇರುತ್ತೆ. ಎನಿಹೋ ಇವತ್ತಿನ ವಿಡಿಯೋದಲ್ಲಿ ನಾವು ಏನೇನು ಚರ್ಚೆ ಮಾಡಿದ್ವಿ ಅಂತಂದರೆ ಈ ಒಂದು ರಿಪಿಟೇಷನ್ ಕಂಪಲ್ಷನ್ ಯಾಕೆ ಬರುತ್ತೆ, ಮತ್ತು ಅಂದರೆ ಫೆಮಿಲಿಯರ್ ಫೀಲ್ಸ್ ಆರ್ ಸೇಫ್ ಅಂತ ಯಾಕೆ ಅನ್ಸುತ್ತೆ, ಅಂದರೆ ಅನ್ಫೆಮಿಲಿಯರ್ ಫೀಲ್ಸ್ಗಳನ್ನು ನಾವು ಯಾಕೆ ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ಅದನ್ನ ಯಾಕೆ ಅವಾಯ್ಡ್ ಮಾಡ್ತೀವಿ, ಅದನ್ನ ಯಾಕೆ ದೂರ ತಳ್ತೀವಿ. ಯಾಕಂದರೆ ಭಯ ಇರುತ್ತೆ. ಎಮ್ಮಿಗಳ ಹಿಟ್ ಮಾಡಲ್ಲ. ಆ್ಯಕ್ಚುಲಿ ಇದರಲ್ಲಿ ಯಾವುದು ಕಾನ್ಸೆಪ್ಟ್ ಬರೋದಿಲ್ಲ ಎಮ್ಮಿಗಳ. ಅಂದರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಒಂದು ಸ್ಟೋರೇಜ್ ಇರುತ್ತೆ. ಆ ಸ್ಟೋರೇಜಲ್ಲಿ ಪ್ರೀವಿಯಸ್ ಲೈಫ್ನ ಎಲ್ಲ ಸಾರಾಂಶಗಳು ಕೂಡ ನಮ್ಮ ಸ್ಟೋರೇಜಲ್ಲಿ ಇರೋದ್ರಿಂದ ಅದು ಎಮ್ಮಿಗಳ ಏನು ಅನ್ಸುತ್ತೆ, ಒಂದು ಕಂಫರ್ಟ್ ಝೋನಲ್ಲಿ ಇಟ್ಟಿರುತ್ತೆ ನಮ್ಮನ್ನು. ಒಂದು ಬೌಂಡ್ರಿ ಹಾಕ್ಬಿಟ್ಟು ಈ ಬೌಂಡ್ರಿ ಒಳಗಡೆ ಯಾರು ಬರ್ಕೂಡ್ದು ಅನ್ನುವಂಥದ್ದು ಇರುತ್ತಲ್ಲ, ಅದನ್ನೇ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ. ಹಾಗಾದರೆ ಇದರಿಂದ ಹೊರಗಡೆ ಹೇಗೆ ಬರಬೇಕು ಅಂತಂದರೆ ಸಿಂಪಲ್. ನೀವು ಯಾವ ರೂಟಲ್ಲಿದ್ದೀರಿ ಅಥವಾ ಯಾವ ಒಂದು ಸ್ಟೇಜಲ್ಲಿದ್ದೀರಿ, ನಿಮಗೆ ಈ ಒಂದು ರಿಪಿಟೇಷನ್ ಕಂಪಲ್ಷನ್ ಅನ್ನುವಂಥದ್ದು ಎಲ್ಲ ಸರ್ವೇಸಾಮಾನ್ಯವಾಗಿ ಆಗುವಂಥದ್ದು ಇದೆ. ಯಾಕಂದರೆ ಕಾಮನ್ ಡಿಸೀಸ್ ಅಂತ ಕರೀತಾರೆ ಇದನ್ನು. ಇದರಿಂದ ಹೊರಗೆ ಬರಬೇಕು ಅಂದರೆ ನಿಮ್ಮನ್ನು ನೀವು ಅವಲೋಕನ ಮಾಡ್ಕೊಳ್ಳಿ. ಮನೆಯ ವಾತಾವರಣವನ್ನು ಬಿಟ್ಟು ಅಥವಾ ಮನೆಯ ವಾತಾವರಣದಲ್ಲಿ ಏನಿದ್ರಿ ಅದು ಎಲ್ಲ ಮುಗ್ದೋದಂಥ ಅಧ್ಯಾಯ, ಅದನ್ನು ಮುಗಿಸಿ ಈಗ ಹೊಸ ಅಧ್ಯಾಯಕ್ಕೆ ಕಾಲಿಡ್ತೀರಿ ಅಂತಂದರೆ ನೀವು ಜನಗಳೊಡನೆ ಬೆರಿಬೇಕು. ಯಾರ್ಯಾರ ವ್ಯವಹಾರಗಳು ಹೇಗಿರುತ್ತೆ, ಯಾರ್ಯಾರ ನಡವಳಿಕೆಗಳು ಹೇಗಿರುತ್ತೆ, ಅವ್ರಗಳ ಜೊತೆಗೆ ನಾವು ಬೆರೆತಾಗ ನಮ್ಮಿಬ್ಬರಲ್ಲಿರುವಂಥ ಫೀಲಿಂಗ್ಸು ಆಟೋಮೆಟಿಕ್ಕಾಗಿ ಎಕ್ಸ್ಚೇಂಜ್ ಆಗುತ್ತೆ. ಅವ್ನು ಯಾವ ಅಟ್ಯಾಚ್ಮೆಂಟಿಂದ ಬಂದಿದ್ದಾನೋ, ನಾನು ಯಾವ ಅಟ್ಯಾಚ್ಮೆಂಟಿಂದ ಬಂದಿದ್ದೇನೆ ಅನ್ನೋದು ಮ್ಯಾಂಡೇಟ್ರಿ ಇರೋದಿಲ್ಲ. ಇಬ್ಬರದು ಸೇಮ್ ಕೊಲಾವಾಯಿತು ಅಂತಂದರೆ ನೀವು ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದಕ್ಕಿಂತ ಮಿಕ್ಕಿದ ವಿಚಾರಗಳು ಅಂತಂದರೆ ತುಂಬಾ ಇಲ್ಲಪ್ಪ ನಾನು ಇನ್ಸೆಕ್ಯೂರ್ ಫೀಲ್ ಮಾಡ್ತೀನಿ, ನಾನು ತುಂಬ ಆ್ಯಂಕ್ಸಿಯಸ್ ಆಗಿ ಫೀಲ್ ಮಾಡ್ತೀನಿ, ತುಂಬ ಅವಾಯ್ಡೆಂಟ್ ಆಗಿ ಫೀಲ್ ಮಾಡ್ತೀನಿ ಅನ್ನುವಂಥದ್ದು ಏನಾದರೂ ಇದ್ದರೆ ದಯವಿಟ್ಟು ಯಾರಾದರೂ ಒಳ್ಳೆ ನುರಿತ ತಜ್ಞ ಅಂದರೆ ನುರಿತ ಸೈಕಿಯಾಟ್ರಿಸ್ಟ್ ಹತ್ರ ತೋರಿಸಿ, ಅಥವಾ ಯಾವುದಾದ್ರೂ ಒಬ್ಬರು ಕೌನ್ಸಿಲಿಂಗ್ ಥೆರಪಿಸ್ಟ್ ಅಂತ, ಸೈಕಿಯಾಟ್ರಿಸ್ಟ್ ಕೌನ್ಸಿಲಿಂಗ್ ಥೆರಪಿಸ್ಟ್ ಎರಡು ಇಬ್ಬರು ಒಬ್ಬರೇ, ಬಟ್ ಯಾರಾದ್ರು ಒಬ್ಬರು ಒಳ್ಳೆ ಡಾಕ್ಟರ್ ಇದ್ದರೆ ಅವ್ರ ಹತ್ರ ತೋರಿಸಿ ನಿಮ್ಮ ಮಾನಸಿಕ ಸ್ಥಿಮಿತವನ್ನು ನಿಮ್ಮ ಹದ್ದುಬತ್ತಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಈ ವಿಡಿಯೋ ಸ್ಪೆಷಲಿ ನಮ್ಮ ಪ್ರಿಯಾ ಅಂತ ಹೇಳಿ ಒಬ್ಬರು ಇವತ್ತಷ್ಟೇ ನಿನ್ನೆ ಅಷ್ಟೇ ಕಮೆಂಟ್ ಮಾಡಿದ್ರು. ಇವತ್ತು ಇದನ್ನು ಇಮಿಡಿಯೇಟಾಗಿ ಮಾಡೋಣ ಅಂತ ಮಾಡಿದ್ವಿ. ಸೊ ಅವರಿಗೆ ಈ ವಿಡಿಯೋ ಅವರು ಕೇಳಿದ್ದಕ್ಕೆ ಈ ವಿಡಿಯೋ ಮಾಡಿದ್ವಿ. ಥ್ಯಾಂಕ್ ಯು ಪ್ರಿಯಾ ಅವರೇ, ಇದೇ ಥರ ಕಮೆಂಟ್ ಮಾಡ್ತಾರೆ. ಹಾಗೆ ಈ ನಿಮ್ಗೆ ಯಾವ್ಯಾವ ಭಾವನೆಗಳು ಅಥವಾ ಯಾವ ರಿಲೇಷನ್ಶಿಪ್ಪಲ್ಲಿ ಯಾವುದಾದ್ರೂ ವಿಡಿಯೋಗೆ ಸಂಬಂಧಪಟ್ಟಂಥ ಅನಿಸಿಕೆಗಳಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋನ ಮುಂದಿನ ವಾರದಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮಸ್ಕಾರ. ಸರ್ವೇ ಜನ ಕೃತಜ್ಞ ಭವಂತು.